ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಹುಟ್ಟಿದಬ್ಬ ಆಚರಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಶೇಷವಾಗಿ ಪುಟಾಣಿಗಳಿಗೆ ಮಕ್ಕಳ ದಿನದ ಶುಭಾಶಯಗಳು. ಈ ದಿನ ತಾರೀಕು 14 ನವೆಂಬರ್ 2024 ಗುರುವಾರ, ಶುಕ್ಲ ಪಕ್ಷ ತ್ರಯೋದಶಿ ತಿಥಿ, ಅಶ್ವಿನಿ ನಕ್ಷತ್ರ, ಸಿದ್ಧಿಯೋಗ, ತೈತುಲ ಕರಣ. ತ್ರಯೋದಶಿ ತಿಥಿ ಬೆಳಗ್ಗೆ 9:44 ಇರುತ್ತೆ. ಅನಂತರ ಚತುರ್ದಶಿ ತಿಥಿ ಆರಂಭ ಆಗುತ್ತೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚುಟುಕಾಗಿ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತು ಶತ್ರುಗಳ ಪೀಡನೆ ದೂರವಾಗಿ ನಿರ್ಮಲವಾಗಿರ್ತೀರಿ. ಧನಲಾಭ ಆಗುತ್ತೆ. ಯಾವುದೇ ಕೆಲಸ ತುಂಬ ಸುಲಭವಾಗೋದಿಲ್ಲ, ಪರಿಶ್ರಮ ಜಾಸ್ತಿ. ಮತ್ತು ಯಾಕೋ ಹೊಟ್ಟೆ ಸರಿ ಇಲ್ಲ ಅನ್ಸುತ್ತೆ, ಆರೋಗ್ಯದ ಕಡೆ ಗಮನ ಕೊಡಿ. ವೃಷಭ ರಾಶಿಯವರು ಇವತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಆಪ್ತರು ಅಥವಾ ಹತ್ತಿರದ ಬಂಧುಗಳ ಅಗಲಿಕೆಯ ಸುದ್ದಿ ನಿಮಗೆ ದುಃಖವನ್ನು ತಂದುಕೊಡುತ್ತೆ. ಇನ್ನು ಶತ್ರುಗಳೇನಾದರೂ ಇದ್ದರೆ ಅವರು ನಿಮ್ಮ ಬೆನ್ನು ಬೀಳೋದು ಗ್ಯಾರಂಟಿ. ಜೋಪಾನ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಣ್ಣಿನ ತೊಂದರೆ ಅಥವಾ ಕನ್ನಡಕ ಬದಲಾಯಿಸಬೇಕು ಅಂತ ಅಂದ್ಕೊಳ್ತೀರಿ. ಪ್ರಯಾಣದ ವೇಳೆ ಒಂದಲ್ಲ ಒಂದು ವಿಘ್ನವನ್ನು ಎದುರಿಸ್ತೀರಿ. ಇನ್ನು ಬೇರೆಯವರ ಜಗಳದ ಮಧ್ಯೆ ಹೋದರೆ ತೊಂದರೆ ಆಗುತ್ತೆ, ಹುಷಾರಾಗಿರಿ. ಕಟಕ ರಾಶಿಯವರು ತಪ್ಪು ಮಾಡದೇ ಇದ್ದರೂ ಆರೋಪಕ್ಕೆ ಗುರಿಯಾಗ್ತೀರಿ. ಪತಿ ಪತ್ನಿಯ ನಡುವೆ ಸಣ್ಣ ಮುನಿಸು ಉಂಟಾಗತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಭಾಗ್ಯ ನಿಮ್ಮದಾಗಲಿದೆ. ಸಿಂಹರಾಶಿಯವರ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ. ಸ್ನೇಹಿತರ ಸಹಾಯದಿಂದ ಲಾಭವಾಗಲಿದೆ. ಇನ್ನು ಹೊರಗಡೆ ಹೋದಾಗ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಜೋಪಾನ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರು ಇವತ್ತು ಎದ್ದು ಕೂಡಲೇ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಇಲ್ಲವಾದರೆ ಒಳ್ಳೆಯ ಸಮಯದಲ್ಲಿ ಬುದ್ಧಿ ಕೈ ಕೊಡೋ ಸಾಧ್ಯತೆ ಇದೆ. ಇನ್ನು ಹೊಸ ಹೊಸ ಜನರ ಪರಿಚಯ ನಿಮಗೆ ಇವತ್ತು ಆಗತ್ತೆ. ತುಲಾ ರಾಶಿಯವರಿಗೆ ಇವತ್ತು ಒಂದಲ್ಲ ಒಂದು ವಿಚಾರಕ್ಕೆ ಸಿಟ್ಟು ಬರುತ್ತೆ. ದೇಹಕ್ಕೆ ವಿಪರೀತ ಆಯಾಸ, ಸುಸ್ತು ಆಗೋದ್ರಿಂದ ವಿಶ್ರಾಂತಿ ಅತ್ಯಗತ್ಯ. ಇದೆಲ್ಲದರ ನಡುವೆ ಧನಲಾಭ ಕೂಡ ಇದೆ. ವೃಶ್ಚಿಕ ರಾಶಿಯವರು ಇವತ್ತು ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಂತಹ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕಾಗ್ದಲೇ ಸ್ವಲ್ಪ ಒದ್ದಾಡ್ತೀರಿ, ಒಂದಷ್ಟು ಅಡ್ಡಿಯಾಗಲಿದೆ. ಇನ್ನು ಶತ್ರುಗಳಿಗೆ ಹಿನ್ನಡೆಯಾಗಿ ಜಯ ನಿಮ್ಮದಾಗಲಿದೆ. ಧನಲಾಭ ಕೂಡ ಇದೆ. ಧನುಸ್ಸು ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಮನೆಯಲ್ಲಿ ಬಂಧು ಬಳಗ, ಸ್ನೇಹಿತರ ಜೊತೆಗೆ ಸಮಾರಂಭ, ಶುಭ ಕಾರ್ಯಗಳನ್ನು ನಡೆಸ್ತೀರಿ. ಮನಸ್ಸಿಗೆ ಸಂತೋಷ, ನೆಮ್ಮದಿಯ ಅನುಭೂತಿ ಆಗಲಿದೆ. ಮಕರ ರಾಶಿಯ ಸಾಧಕರಿಗೆ ಇವತ್ತು ಗೌರವ, ಸನ್ಮಾನ ಸಿಗುತ್ತೆ. ಎಲ್ಲ ಕೆಲಸಗಳನ್ನು ಕೂಡ ಆತ್ಮವಿಶ್ವಾಸದಿಂದ ಮಾಡ್ತೀರಿ. ಶುಭವಾಗಲಿ. ಕುಂಭರಾಶಿಯವರಿಗೆ ಇವತ್ತು ಒಳ್ಳೆಯ ವಸ್ತ್ರ ಲಾಭ, ಧನ ಲಾಭ ಕೂಡ ಇದೆ. ಸ್ನೇಹಿತರ ಕೊಂಕು ಮಾತುಗಳಿಂದ ಸ್ವಲ್ಪ ಬೇಸರ ಆಗುತ್ತೆ. ಮೀನರಾಶಿಯವರಿಗೆ ಇವತ್ತು ಸಿಹಿ ಸುದ್ದಿ ಸಿಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿ ಸಣ್ಣ ಪುಟ್ಟ ತೊಂದರೆಗಳಿದ್ದರೂ ಬೇಗನೆ ಗುಣವಾಗಲಿದೆ. ವೀಕ್ಷಕರೇ, ಇಂದಿನ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.